ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಅನ್ನ ತಪ್ಪಿಸೋದಕ್ಕೆ ನಡೆದಿದ್ಯಾ ಪ್ಲಾನ್? ಹಳೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾದ್ರ BL ಸಂತೋಷ್. ಈಗಾಗಲೇ ರಾಜ್ಯದಲ್ಲಿ ಎರಡೆರಡು ಬಣ ಇದೆ ಅನ್ನೋದು ಗೊತ್ತಿರೋ ವಿಚಾರನೆ. ಅದರ ಮಧ್ಯೆ ಈಗ ಶೆಟ್ಟರ್ಗೂ ಕೂಡ ಬೆಳಗಾವಿ ಟಿಕೆಟ್ ತಪ್ಪುತ್ತಾ? ಶೆಟ್ಟರ್ಗೆ ಬೆಳಗಾವಿಯಲ್ಲಿ ವಿರೋಧ ಅಂತ ಬಿಂಬಿಸೋದಕ್ಕೆ ತಡರಾತ್ರಿಯೇ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಶೆಟ್ಟರ್ಗೆ ಟಿಕೆಟ್ ತಪ್ಪಿಸಬೇಕು ಅನ್ನುವಂತ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಿಕೆಟ್ ನೀಡುವಂತ ಪ್ಲಾನ್ ನಡೀತಾ ಇದೆ ಎನ್ನಲಾಗ್ತಿದೆ. ಲಿಂಗಾಯತ ನಾಯಕರ ವಿರುದ್ಧ ಲಿಂಗಾಯತರನ್ನೇ ಚೂ ಬಿಡುವಂತ ಪ್ಲಾನ್ ಇದು. ಅದಕ್ಕೂ ಪೂರ್ವಭಾವಿಯಾಗಿ ಬೆಳಗಾವಿ ಶೆಟ್ಟರ್ ವಿರೋಧಿ ಬಣದ ಸಭೆ ಕೂಡ ನಡೆದಿದೆ. ಈರಣ್ಣ ಕಡಾಡಿ, ಅಭಯ್ ಪಾಟೀಲ್, ನಿನ್ನೆ ಪ್ರಭಾಕರ್ ಸಭೆಯನ್ನ ನಡೆಸುವ ಮೂಲಕ ಹಾಗಾದ್ರೆ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ತಪ್ಪಿಸುವಂತ ಹುನ್ನಾರ ನಡೆದಿದ್ಯಾ? BL ಸಂತೋಷ್ಗೆ ಬುಲಾವ್ ಮೇರೆಗೆ ದೆಹಲಿ ತಲುಪಿದ್ದಾರೆ ಯತ್ನಾಳ್. BL ಸಂತೋಷ್ ಅವರು ಕರೆಸ್ಕೊಂಡಿದ್ದಾರೆ ಯತ್ನಾಳ್ ಅವರನ್ನ. ಅದಕ್ಕೂ ಪೂರ್ವಭಾವಿಯಾಗಿ ಸಭೆ ಕೂಡ ನಡೆಸಿದ್ರು. ಬೆಳಗಾವಿ ಶೆಟ್ಟರ್ ವಿರೋಧಿ ಬಣದ ಜೊತೆಗೆ ಸಭೆ ಆಗಿದೆ. ಈರಣ್ಣ ಕಡಾಡಿ ಇರ್ಬೋದು, ಅಭಯ್ ಪಾಟೀಲ್ ಇರ್ಬೋದು, ನಿನ್ನೆ ಪ್ರಭಾಕರ್ ಕೋರೆ ಅವರ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಅಂತ ತೀರ್ಮಾನ. ಸ್ಥಳೀಯರು ಅಂತ ಅಂದ್ರೆ ಯಾರು? ಯಾರಿಗೆ ಟಿಕೆಟ್ ಕೊಡಬೇಕು? ಒಂದಷ್ಟು ಬಣ ಏನಿದೆ ಅದರ ಬಣದ ಮಧ್ಯೆ ಈಗ ಶೆಟ್ಟರ್ ಅತಂತ್ರ ಆಗಿ ಹೋಗ್ತಾರಾ? ಶೆಟ್ಟರ್ಗೆ ಟಿಕೆಟ್ ತಪ್ಪಿಸೋದಕ್ಕೆ ಟಿಕೆಟ್ ಆಮಿಷವನ್ನ ಒಡ್ಡಿದ್ದಾರೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಸಂತೋಷ್. BL ಸಂತೋಷ್ ಅವರ ಬುಲಾವ್ ಮೇರೆಗೆ ಈಗ ಯತ್ನಾಳ್ ದೆಹಲಿಯನ್ನ ತಲುಪಿದ್ದಾರೆ. ಹಾಗಾದ್ರೆ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪುತ್ತಾ? ಅತ್ತ ಧಾರವಾಡದಿಂದ ಕೂಡ ಟಿಕೆಟ್ ಸಿಗ್ಲಿಲ್ಲ, ಇತ್ತ ಬೆಳಗಾವಿಯಿಂದ ಆದ್ರೂ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿನೇ ಅವರ ಓಲೈಕೆ ಮಾಡೋದಕ್ಕೆ, ಮನವೊಲಿಕೆ ಮಾಡೋದಕ್ಕೆ ಅಂತ BS ಯಡಿಯೂರಪ್ಪನವರು ಕೂಡ ಪ್ರಯತ್ನ ಪಟ್ಟರು. ನಿಮಗೆ ಬೆಳಗಾವಿ ಟಿಕೆಟ್ ಸಿಗುತ್ತೆ ಅಂತ ಸಮಾಧಾನ ಪಡಿಸಿದ್ದಾರೆ. ಆದ್ರೀಗ ಅದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಬೆಳಗಾವಿಯಲ್ಲಿ ಇವ್ರಿಗೆ ಟಿಕೆಟ್ ಕೈ ತಪ್ಪಬಹುದು, ಯಾಕೆಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೊಡಬಹುದು ಅನ್ನುವಂಥ. ಅವರಿಗೆ ಬುಲಾವ್ ಕೊಟ್ಟಿರೋದಾದ್ರೂ ಯಾಕೆ? ಹಾಗಾದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರಾ? BL ಸಂತೋಷ್ ಅವರ ಬಣ ಒಂದ್ ಕಡೆ, ಇತ್ತ ಯಡಿಯೂರಪ್ಪನವರ ಬಣ ಒಂದ್ ಕಡೆ. ಯಡಿಯೂರಪ್ಪನವರು ಈಗ ಜಗದೀಶ್ ಶೆಟ್ಟರ್ ಅವರ ಮನವೊಲಿಕೆ ಮಾಡಿದ್ದಾರೆ. ನೀವು ಬಂಡಾಯ ಹೇಳ್ಬೇಡಿ, ಅಸಮಾಧಾನಗೊಳ್ಬೇಡಿ ಅಂತ. ಅದರ ಮಧ್ಯೆ ಆಗಿರುವಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಇವು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ಈಗ ಜಗದೀಶ್ ಶೆಟ್ಟರ್ ಅವರ ಕಥೆ ಏನು ಅಂತ ಒಂದ್ ರೀತಿ ಅತಂತ್ರ ಅನ್ನಿಸ್ತಾ ಇದೆ. ಆ ಕಡೆ ಧಾರವಾಡದ ಟಿಕೆಟ್ ಕೂಡ ಸಿಗ್ಲಿಲ್ಲ, ಈ ಕಡೆ ಬೆಳಗಾವಿಯ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಯಡಿಯೂರಪ್ಪನವರು ಕೂಡ ಅದೇ ರೀತಿಯಾಗಿ ಮನವೊಲೈಕೆ ಮಾಡಿದ್ರು. ಆದ್ರೀಗ ಯಡಿಯೂರಪ್ಪನವರ ವಿರೋಧಿ ಬಣದಲ್ಲಿ ಇರುವಂಥ BL ಸಂತೋಷ್ ಅವರು ಯತ್ನಾಳ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಅಂತ ಇದು? ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಇಲ್ಲ ಎಂಬ ಒಂದೇ ಕಾರಣಕ್ಕೆ ಇಲ್ಲಂದ್ರೆ ಪಕ್ಷವನ್ನ ತೊರೆದ್ರು, ಕಾಂಗ್ರೆಸ್ನ ಸ್ಪರ್ಧೆ ಮಾಡಿದ್ರು, ಪರಾಭವಗೊಂಡ ನಂತರ ಜಗದೀಶ್ ಶೆಟ್ಟರ್ ಗೈರು ವಾಪಸಿ ಆದ್ರು. ಜಗದೀಶ್ ಶೆಟ್ಟರ್ ಗೈರು ವಾಪಸಿ ಆದ ನಂತರ ಅವ್ರಿಗೆ ಅಂದ್ರೆ ಮಾತಿನ ಭರವಸೆ ಕೊಟ್ಟಿದ್ದು, ನಿಮ್ಗೆ ಹಾವೇರಿ ಲೋಕಸಭಾ ಇಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆದ್ರೆ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ಎರಡೂ ಕಡೆ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅವರನ್ನ ಈಗ ಒಂದ್ ಕಡೆ ಅಂತಂದ್ರೆ ಏನಾದರೂ ಮಾಡಿ ನಿಮ್ಗೆ ಬೆಳಗಾವಿ ಲೋಕಸಭಾ ಚುನಾವಣೆ ಟಿಕೆಟ್ ಕೊಡ್ತೀವಿ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ಬಿಟ್ಟು ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರೆ, ಇದನ್ನ ಜಗದೀಶ್ ಶೆಟ್ಟರ್ ಅದಕ್ಕೆ ಸಹ ಇಲ್ಲಂದ್ರೆ ಸಿಗ್ನಲ್ ಕೊಟ್ರು. ಆದ್ರೆ ಈಗ ಒಂದ್ ಕಡೆ ಅಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಆದ್ರೆ ಇಂತಹ ಸಮಯದಲ್ಲಿ ಅವ್ರಿಗೆ ಈಗ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರೋದು BL ಸಂತೋಷ್. ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತರನ್ನೇ ಇಲ್ಲಿ ಎತ್ತಿ ಕಟ್ಟುವಂತ ಕೆಲಸವನ್ನ BL ಸಂತೋಷ್ ಅವರು ಮಾಡಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಒಂದು ಏನು ಬೆಳಗಾವಿ ಟಿಕೆಟ್ ತಪ್ಪಿಸಲು ಒಂದು ಭರ್ಜರಿ ಗೇಮ್ ಪ್ಲಾನ್ ಮಾಡಿದ್ರೆ, ಹಳೆ ಸೀಟ್ ತೀರಿಸ್ಕೊಳ್ಬೇಕು ಅಂತೇಳಿ ಜಗದೀಶ್ ಶೆಟ್ಟರ್ ಏನು ಆ ವಿರುದ್ಧ ಒಂದು ಪ್ಲಾನ್ ನ ಹೆಸರು. ಯಾಕೆ ಜಗದೀಶ್ ಶೆಟ್ಟರ್ ವಿರುದ್ಧ BL ಸಂತೋಷ್ ಇವತ್ತು ಹಳೆ ಸೀಟ್ನ ತೀರಿಸ್ಕೊಳ್ಬೇಕು ಅಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದಾಗ ಇಲ್ಲಿ ಜಗದೀಶ್ ಶೆಟ್ಟರ್ ನೇರವಾಗಿ ವಾಗ್ದಾನ ಮಾಡಿದ್ದು BL ಸಂತೋಷ್ ನನಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಮೂಲ ಕಾರಣ ಇಲ್ಲಿ BL ಸಂತೋಷ್ ಅವರು ಅಂತೇಳಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧ ಸೇಡ್ ತೀರಿಸಿಕೊಳ್ಳಲು ಇವತ್ತು BL ಸಂತೋಷ್ ಹೊರಟಿದ್ದಾರೆ. ಹೀಗಾಗಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಇಲ್ಲಿ ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅವರನ್ನ ಇಲ್ಲಿ ಅಂತಂದ್ರೆ ಡೆಲ್ಲಿಗೆ ಕರೆಸ್ಕೊಂಡು ಈಗಾಗಲೇ ಅಂದ್ರೆ ಒಂದು ಮಾತುಕತೆಯನ್ನ BL ಸಂತೋಷ್ ಅವರು ಮಾಡಿದ್ರೆ, ಮತ್ತು ಇನ್ನೊಂದು ಕಡೆ ಅಂದ್ರೆ BL ಸಂತೋಷ್ ಅವರು ಮಾಡಿದ್ರೆ ಇಲ್ಲಿ ಯಡಿಯೂರಪ್ಪನವರಿಗೆ ಟಿಕೆಟ್ ಕೊಡ್ಲೇಬಾರದು ಅಂತೇಳಿ ಒಂದು ಬಣವನ್ನ ಸೃಷ್ಟಿ ಮಾಡಿದ್ರೆ, ಆ ಬಣ ಯಾವ ಮಟ್ಟಿಗೆ ಅಂದ್ರೆ
ನಿನ್ನೆ ಇದು ಇಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮತ್ತು ಇಲ್ಲಿ ಕೆಲವೊಂದಿಷ್ಟು ನಾಯಕರ ಜೊತೆ ಇಲ್ಲಿ ಅಂತಂದ್ರೆ ಒಂದು ಸಭೆ ಆಗುತ್ತಾ, ಆ ಸಭೆಯಲ್ಲಿ ತೀರ್ಮಾನವಾಗುತ್ತೆ. ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಬೆಳಗಾವಿಯಲ್ಲಿ ಸುದೀರ್ಘವಾಗಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬಂದಿದ್ದು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಬಾರದು ಅಂತೇಳಿ. ಅದೇ ಒಂದು ಕಾರಣಕ್ಕೆ ಈಗ ಒಂದು ಪಟ್ಟಿಯನ್ನ ಮತ್ತು ಒಂದು ವರದಿಯನ್ನ, ಒಂದು ಸಮೀಕ್ಷೆ ವರದಿಯನ್ನ ಈಗಾಗಲೇ ಅಂದರೆ BL ಸಂತೋಷ್ ಅವರು ದೆಹಲಿಗೆ ತಪ್ಪಿಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಒಂದು ಆ ಸಮೀಕ್ಷೆ ರೆಡಿ ಆಗಿದೆ. ಆ ಸಮೀಕ್ಷೆಯಲ್ಲಿ ಇದ್ದಿದ್ದು ಏನಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ವಿರೋಧಿ ಏನಿದೆ, ಅವರು ಬಂದ್ರೆ ಪಕ್ಷಕ್ಕೆ ಬಹಳಷ್ಟು ಹಿನ್ನಡೆ ಆಗುತ್ತೆ ಅಂತೇಳಿ ಒಂದು BL ಸಂತೋಷ್ ಅವರು ಒಂದು ಸಮೀಕ್ಷೆನ ರೆಡಿ ಮಾಡ್ತಿದ್ದಾರೆ. ಇದೆಲ್ಲವೂ ನೋಡಿದಾಗ ಇವತ್ತು BL ಸಂತೋಷ್ ಅವರು ಒಂದು ಕತ್ತಿಯನ್ನು ಮಾಡಿಸಿದ್ದಾರೆ. ಇನ್ನೊಂದು ಕಡೆ ಅಂತಾರೆ ಜಗದೀಶ್ ಶೆಟ್ಟರ್ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು, ನನಗೆ ಈ ಬಾರಿ ಅಂದ್ರೆ ಟಿಕೆಟ್ ಸಿಗುತ್ತೆ, ನಾನೇ ಇಲ್ಲಿ ಅಂದ್ರೆ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಆಗ್ತೀನಿ ಅಂತೇಳಿ ಕನಸನ್ನ ಕಂಡುಕೊಂಡಿದ್ರು. ಅಂದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅನ್ನೋ ಮಟ್ಟಿಗೆ ಜಗದೀಶ್ ಶೆಟ್ಟರ್ ಹೇಳಿದ್ರು. ಅದರ ನಡುವೆ ಈಗ ಜಗದೀಶ್ ಶೆಟ್ಟರ್ ಒಂದು ಬರಸಿಡಿಲು ಪಡೆದಂತಾಗಿದೆ. ಮತ್ತು ಜಗದೀಶ್ ಶೆಟ್ಟರ್ ಈಗಾಗಲೇ ಅಂದ್ರೆ ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಬೆಂಗಳೂರಿಂದ ಬೀಡು ಬಿಟ್ಟಂತಹ ಜಗದೀಶ್ ಶೆಟ್ಟರ್ ಇವತ್ತು ರಾತ್ರಿನೇ ದೆಹಲಿಗೆ ಹೋಗುವಂತಹ ಎಲ್ಲಾ ಲಕ್ಷಣಗಳಿವೆ. ದೆಹಲಿಗೆ ಭೇಟಿಯಾಗಿ ಅಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರಬಹುದು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಇರಬಹುದು ಮತ್ತು ನರೇಂದ್ರ ಮೋದಿ ಈ ಕೆಲವೊಂದಿಷ್ಟು ನಾಯಕರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ನನ್ನ ಪರಿಸ್ಥಿತಿ ಏನು, ನಮಗೆ ಏನಂತ ಮಾತು ಕೊಟ್ಟ ಮಾತನ್ನ ನೀವು ಉಳಿಸ್ಕೊಳ್ಳಿ, ನನಗೆ ನೀವು ಯಾವ ರೀತಿಯಾಗಿ ಏನು ಮಾತು ಕೊಟ್ಟಿದ್ರು ಅದೇ ಮಾತನ್ನ ನೀವು ಉಳಿಸ್ಕೊಳ್ಳಿ ಅಂತೇಳಿ ಇವತ್ತು ಹೈಕಮಾಂಡ್ ಏನು ತಾವೇನು ಇಲ್ಲಿ ಭರವಸೆನ ಮಾತನ್ನ ನಂಬಿ ಬಂದಿದ್ರು ಆ ಮಾತು ಉಳಿಸ್ಕೊಳ್ಳಿ ಅಂತೇಳಿ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ಜಗದೀಶ್ ಶೆಟ್ಟರ್ ಮಾಡಲಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ್ರು. ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಸಿಕ್ತು, ಆದರೂ ಕೂಡ ಮತ್ತೆ ಈಗ ಬಿಜೆಪಿಗೆ ಗರ್ ವಾಪಸಿ ಆಗಿದ್ದಾರೆ. ಆದರೆ ಈಗ ಧಾರವಾಡ ಟಿಕೆಟು ಇಲ್ಲ, ಬೆಳಗಾವಿ ಟಿಕೆಟ್ ಸಿಗುತ್ತೋ ಬಿಡುತ್ತೋ, ಇದೆಲ್ಲ ಕೂಡ ಒಂದಷ್ಟು ಅತಂತ್ರ ಪರಿಸ್ಥಿತಿಯನ್ನು ಹುಟ್ಟಾಕಿದೆ.